ಪ್ರಾಪರ್ಟೀಸ್ ಇನ್ ಮೈಸೂರು. ಗದ್ಗೆ ರೋಡ್. ಗದ್ಗೆ ರೋಡ್ ಮೈಸೂರು ಸಿಟಿ ಸೆಂಟ್ರಿಂದ 24 ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸ್. ಇದು 1 ಕಿಲೋಮೀಟ್ರ್ ಮಾತ್ರ ಮಡ್ ರೋಡ್, ಮಿಕ್ಕಿದೆಲ್ಲ ಫುಲ್ ಕಂಪ್ಲೀಟ್ ಟಾರ್ ರೋಡ್. ಮಡ್ ರೋಡ್ ಇದ್ರೂ ಕಾರು, ಬಸ್, ಲಾರಿ ಏನು ಬೇಕಾದ್ರೂ ಒಳಗಡೆ ಹೋಗ್ಬೋದು, ಆ ರೀತಿ ಇದೆ ರೋಡ್. ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ. ಇಲ್ಲಿ 4 ಬೋರ್ ಹಾಕಿದ್ದಾರೆ. ಎಲ್ಲದರಲ್ಲೂ 3 ಇಂಚ್ ನೀರಿದೆ. ಎಲ್ಲ ಮರಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಅದರಲ್ಲಿ ಅರೆಕಾ ನಟ್ 5,000 ಇದೆ, ಅಡಿಕೆ 5,000 ಇದೆ ಅಡಿಕೆ. ತೆಂಗು 700 ಇದೆ. ಒಂದು RCC ಮನೆ ಇದೆ, ಒಂದು ಶೀಟ್ ಮನೆ ಇದೆ, 2 ಬೆಡ್ರೂಮ್ದು ಒಂದು ಮನೆ ಇದೆ, ಸಿಂಗಲ್ ಬೆಡ್ರೂಮ್ದು ಒಂದು ಮನೆ ಇದೆ, ಇರ್ಬೋದು. ಒಳಗಡೆ ಫರ್ನಿಚರ್ ಎಲ್ಲ ಹಾಕಿದ್ದಾರೆ. ಒಂದು ಶೀಟ್ ಮನೆ ಇದೆ, ಒಂದು RCC ಮನೆ ಇದೆ. ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. 90 ಲಕ್ಷ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ ಪರ್ ಏಕರ್. ರೆಡ್ ಸಾಯಿಲ್ ಇದೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ 10 ಅಡಿ ಹೈಟಲ್ಲಿ ಮಾಡಿರೋದು. 8 ಎಕರೆ ತೋಟ ಇದು. ಅಡಿಕೆ 5,000, ತೆಂಗು 700, ಮಿಕ್ಕಿದು ಒಂದು ಮನೆಗೆ ಆಗೋಷ್ಟು ಸೀಬೆ, ಸಪೋಟ, ಪೆಪ್ಪರ್, ಮಾವು, ಈ ಥರದ್ದೆಲ್ಲ ಅಸಾರ್ಟೆಡ್ ಒಂದು ಮನೆಗೆ ಏನೇನು ಬೇಕು ಆ ಥರದ್ದು ಸ್ವಲ್ಪ ಮಿಕ್ಸೆಡ್ ಇದೆ. ಪ್ಯೂರ್ ರೆಡ್ ಸಾಯಿಲ್ ಇರೋದು ಇಲ್ಲಿ. ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಚೆನ್ನಾಗಿದೆ. ಈ ಕೆರೆಗಳು ಹತ್ತಿರದಲ್ಲಿದೆ. ನೋಡಿ, ಇದು ಸಪೋಟ, ಈ ಥರದ್ದು ಅಸಾರ್ಟೆಡ್ ಸ್ವಲ್ಪ ಇದೆ. 10 ಅಡಿ ಹೈಟ್ಗೆ ಫೆನ್ಸಿಂಗ್ ಹಾಕಿರೋದು, ಕಾಂಕ್ರೀಟ್ ಫೆನ್ಸಿಂಗ್. ಹೊರಗಡೆ ಯಾರೋ ಹೊರಗಡೆ ಬರೋಕ್ಕಾಗಲ್ಲ, ಆ ರೀತಿ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬ್ಯಾಕ್ ಸೈಡಿಂದ ತೋರಿಸ್ತಾ ಇರೋದು ಮನೆ. ಇದು ಫ್ರಂಟಲ್ಲಿ ಮುಂದಕ್ಕೆ ಹೋಗಿ ತೋರಿಸ್ತೀನಿ. ಮತ್ತು CC ಕ್ಯಾಮ್ರಾಗಳು ಹಾಕಿದ್ದಾರೆ. ಒಂದು 7-8 ಇರ್ಬೋದು ಕ್ಯಾಮ್ರಾಗಳು. ಈ ಕುರಿಗಳು ಮತ್ತು ಹಸುಗಳು ನೀರು ಕುಡಿಯೋದಕ್ಕೆ ತೊಟ್ಟಿ ಮಾಡಿದ್ದಾರೆ. ಒಂದು 4 ಬೋರ್ ಇದೆ. 4 3 ಇಂಚ್ ನೀರಿದೆ. ಕ್ಲಿಯರ್ ಟೈಟ್ಲ್, ಸಿಂಗಲ್ ಓನರ್ ಇರೋದು. 90 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. ಅಡಿಕೆ ಭಾಳ ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು 8 ತಿಂಗಳು ಅಷ್ಟು ಹೋದರೆ ಇನ್ನೊಂದು ಗ್ರೂಪ್ ಇದೆ, ಅದರಲ್ಲೂ ಅಡಿಕೆ ಶುರು ಆಗಿಲ್ಲ ಇನ್ನೂ. ಒಂದು 8 ತಿಂಗಳು ಹೋಗಬೇಕಂತೆ. ನೋಡಿ, ಈ ಥರದ್ದೆಲ್ಲ ಅಡಿಕೆ ಬಿಡ್ತಾ ಇದೆ ಈಗ ಸದ್ಯಕ್ಕೆ. ಸ್ವಲ್ಪ ಖಾಲಿ ಜಾಗನ ಇಟ್ಕೊಂಡಿದ್ದಾರೆ. ಒಂದು ಅರ್ಧ ಎಕರೆ 3/4 ಎಕರೆ ಅಷ್ಟು ಖಾಲಿ ಜಾಗ ಇಟ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಫುಲ್ಲು ಡೆವಲಪ್ ಆಗಿದೆ. ಜನರಲ್ ಕ್ಯಾಟಗಿರಿ, ಡಾಕ್ಯುಮೆಂಟ್ ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತು ಬಂದರೆ ಇವತ್ತು ನಾಳೆ ಅಲ್ಲಿ ರಿಜಿಸ್ಟರ್ ಆಗುತ್ತೆ, ಆ ರೀತಿ ಇದೆ ಡಾಕ್ಯುಮೆಂಟ್. ನೋಡಿ, RCC ಮನೆ ಇದು ಮಧ್ಯದಲ್ಲಿ ಕಾಣ್ತಿರೋದು. ಲೆಫ್ಟ್ ಸೈಡ್ ಇರೋದು ಶೀಟ್ ಮನೆ. ನೋಡಿ, ಇಲ್ಲೊಂದು ಬೋರ್ವೆಲ್ ಕಾಣ್ತಾ ಇದೆ. ಹಲಸಿನ ಮರ ಇದೆ, ಎಲ್ಲ ಮಿಕ್ಸಿಂಗ್ ಇದೆ. ಈ ಕಾಯಿ ಮೊಟ್ಟೆ ಸುಮಾರು ಇವರು ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕ್ತಾಯಿದ್ದಾರೆ. ಇದು RCC ಮನೆ. ಇದು ಫುಲ್ ಕೆಮ್ಮಣ್ಣು. ಮೈಸೂರು ಸಿಟಿ ಸೆಂಟ್ರಿಂದ 24 ಕಿಲೋಮೀಟ್ರ್.
ನೋಡಿ ಈ ಥರ ಅಡಿಕೆ ಇದೆಯಲ್ಲ, ಇದು ಸ್ವಲ್ಪನೇ ಇರೋದು, ಫಲ ಕೊಡ್ತಾ ಇರೋದು ಜಾಸ್ತಿ ಇದೆ. ಮಧ್ಯದಲ್ಲಿ ತೆಂಗು ಹಾಕಿದ್ದಾರೆ. ಬೌಂಡ್ರಿಯಲ್ಲಿ ಸ್ವಲ್ಪ ಟೀಕುಡು ಹಾಕಿದ್ದಾರೆ. ನೋಡಿ ಇದು ತೋಟ 8 ಎಕರೆ ಇರೋದು. ಬಡ್ಜೆಟ್ ಜಾಸ್ತಿ ಇರೋರು ತೊಗೋಬೋದು. ಅಥವಾ ಇನ್ನು ನೋಡಿ ಇದು ಪೆಪ್ಪರ್, ಇದು ಈ ಥರದ್ದೆಲ್ಲ ಅಸಾರ್ಟೆಡ್ ಇದೆ. ಈ ಥರ ಚಿಕ್ಕದು ಏನಾರ ಬಡ್ಜೆಟ್ ಜಾಸ್ತಿ ಆಗೈತೋ, ನನಗೆ ಇನ್ನೂ ಕಡಿಮೆ ಬೇಕಾಗಿತ್ತು, 1 CR ಒಳಗಡೆ ಒಂದು 50-60 ಲಕ್ಷ ತನಕ ಬೇಕು ಅಂದರೆ, ಶ್ರೀರಂಗಪಟ್ಟಣ ಸುತ್ತಮುತ್ತ ಒಳ್ಳೆ ವ್ಯೂ ಪಾಯಿಂಟ್ ಇರೋದು, ಆ ಥರದ್ದು ಕ್ಲಿಯರ್ ಟೈಟಲ್ ಇರೋದು ಸುಮಾರು ಜಮೀನುಗಳಿದೆ. ತೋಟ ಫಾರ್ಮ್ ಹೌಸ್ ಮಾಡ್ಕೋಬೇಕು, ಆ ರೀತಿ ಇದೆ. ಅಕಸ್ಮಾತ್ ಸಿಟಿಗೆ ಹತ್ತಿರ ಆಗಲಿ ಇರಲಿ, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ರೆಡಿ ಫಾರ್ಮ್ ಹೌಸ್ ಬೇಕು ಹಂಗಂತಂದರೆ ಆ ಥರದ್ದು ಇದೆ. ಮೈಸೂರಿಂದ 11 ಕಿಲೋಮೀಟ್ರಲ್ಲಿ ಒಂದಿದೆ, 3 ಎಕರೆ ಅಷ್ಟಿದೆ. ಅದು 6 ಕೋಟಿ ಹೇಳ್ತಾಯಿದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಗೆ ಹತ್ತಿರ. ಇನ್ನೂ ಹತ್ತಿರದಲ್ಲಿರಲಿ, ಫಾರ್ಮ್ ಹೌಸ್ ಮಾಡ್ಕೊಂಡು ಇರಬೇಕು, ಸಿಟಿಗೂ ಹತ್ತಿರ ಬೇಕು ಅಂದರೆ ಆ ಥರದ್ದು ಒಂದಿದೆ. ಮಣಿಪಾಲ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಂದ ಬರೀ 5ನೇ ಕಿಲೋಮೀಟ್ರ್ ಫುಲ್ ಫಾರೆಸ್ಟ್ ಥರ ಮಾಡಿದ್ದಾರೆ. ಟೀಕ್ವುಡ್ ಮರಗಳು 30 ವರ್ಷ ಹಳೆಯದು, ಚಕ್ಕೆ ಅಂದರೆ ಸಿನಮನ್ನು, ಅದು ಮತ್ತು ತೆಂಗು ಇದೆಲ್ಲ ಹಾಕಿದ್ದಾರೆ. ರಸ್ತೆ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಸುಮಾರು ಜನ ಪ್ಲಾಟ್ ತೊಗೊಂಡಿದ್ದಾರೆ. ಒಂದು ಫಾರ್ಮ್ ಹೌಸ್, ರೆಡಿ ಫಾರ್ಮ್ ಹೌಸ್ ಇದೆ ಅಲ್ಲಿ. ಸಿಟಿ ಸೆಂಟ್ರಿಗೆ ಮೈಸೂರು ರಿಜಿಸ್ಟ್ರೇಷನ್. ಮಣಿಪಾಲ್ ಹಾಸ್ಪಿಟಲ್ ಬರೀ 5 ಕಿಲೋಮೀಟ್ರ್. 1,15,00,000ಕ್ಕೆ ಒಂದು 6 ಗುಂಟೆಯಲ್ಲಿ ಮಾಡಿರೋದು 2 BHK ಫಾರ್ಮ್ ಹೌಸ್ ಇದೆ. ಅಲ್ಲಿ ಪ್ಲಾಟು ಸಿಗ್ತಿದೆ. ಬೇಕು ಅಂದರೆ ಪ್ಲಾಟ್ ತೊಗೊಂಡ್ರು ಹೋಯ್ತದೆ. 1,500 rupees ಪರ್ ಸ್ಕ್ವೇರ್ ಫೀಟ್ ಹೇಳ್ತಾಯಿದ್ದಾರೆ ಪ್ಲಾಟ್ಸ್ಗೆ. ಅದರಲ್ಲಿ ಎಷ್ಟು ಮರ ಬರ್ತಿದೆ ನಿಮ್ಮ ಭಾಗದಲ್ಲಿ ಅದು ನಿಮಗೆ ಸೇರುತ್ತೆ. ಮಿನಿಮಮ್ಮು 6 ಗುಂಟೆ ತೊಗೋಬೇಕು ರಿಜಿಸ್ಟರ್ ಆಗಬೇಕು ಅಂದರೆ. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ತೊಗೋಬೋದು. ಮತ್ತು ಏನಾರ ಬಿಸ್ನೆಸ್ ಮಾಡೋಂಗಿದ್ರೆ ಈ ಥರ ಫಾರ್ಮ್ ಹೌಸ್ ತೊಗೊಂಡು ಆ ಥರದ್ದು ಸೌಲಭ್ಯ